ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ ಲೋಕಕ್ಕೆಲ್ಲ ಸ್ನೇಹಿತ ನಿಮ್ಮ ಅನ್ನದಾತ 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 ನಿಮ್ಮ ಅನ್ನದಾತ ರಾಶಿ ರಾಶಿ ಇಳುವರಿಗೆ ನವೀನ ರೀತಿಯ ಬೇಸಾಯ ನಳನಳಿಸೋ ಸಸ್ಯ ರಕ್ಷಣೆಗೆ ವಿಜ್ಞಾನ ಶಾಸ್ತ್ರ ಸಹಾಯ ಉಚಿತವೇ ನೀಡಿ ಖಚಿತವೇ ಮಾಡಿ ನಿಮ್ಮೊಂದಿಗೆ ಇರುವ ಸ್ನೇಹಿತ ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ ಕನ್ನಡ ನೇಗಿಲ ಯೋಗಿ ಬಾಡಿನ ದೀವಿಗೆಯಾಗಿ ಹಿಡಿಯುವ ನಿಮ್ಮೊಡನಾಡಿ ಇವನೇ ನಾಡಿನ ನಾಡಿ ಹಸಿರಿಗೆ ಅಣಿಕಟ್ಟು ಕಟ್ಟುವ ಪ್ರತಿಗುಟ್ಟು ತಿಳಿಸುವ ಭಾರತ ಭಾಗ್ಯ ವಿಧಾತ ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ ನಮ್ಮಲ್ಲಿ ಹಲವಾರು ವಿಧವಾದ ಅಣಬೆಗಳು ಸ್ವಾಭಾವಿಕವಾಗಿ ಬೆಳೆಯುತ್ತವೆ. ಈ ಅಣಬೆಗಳು ಇತರ ತರಕಾರಿಗಳಿಗೆ ಹೋಲಿಸಿದರೆ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿವೆ. ಅಣಬೆಗಳಲ್ಲಿ ಹೆಚ್ಚು ಸಸಾರಜನಕ, ಮುಖ್ಯವಾದ ಅನ್ನಾಂಗಗಳು ಮತ್ತು ಖನಿಜಾಂಶಗಳು ಹಾಗೂ ಪೋಷಕಾಂಶಗಳಿವೆ. ತಿನ್ನುವ ಅಣಬೆಯು ಮಧುಮೇಹ, ಹೃದಯ ರೋಗಿಗಳಿಗೆ ಒಳ್ಳೆಯ ಆಹಾರ. ಬೆಂಗಳೂರು ಜಿಲ್ಲೆಯ ಪಾಟೀಲ್ ಎಕ್ಸ್ಪೋರ್ಟ್ ಮಶ್ರೂಮ್ ಅವರು ಆಯಿಸ್ಟರ್ ಅಣಬೆಯ ಜೀವಾವಧಿ ಕಡಿಮೆಯಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗದೆ ಇರುವ ಸಂಭವವಿದೆ ಎನ್ನುತ್ತಾರೆ. ಆದರೆ ಹಾಲು ಅಣಬೆಯನ್ನು ಸರಿಯಾಗಿ ಸಂಸ್ಕರಿಸಿ ಪಾಲಿಥೀನ್ ಚೀಲದಲ್ಲಿ ಇಟ್ಟರೆ 5 ರಿಂದ 6 ದಿವಸಗಳವರೆಗೆ ಇಟ್ಟು ಮಾರಾಟ ಮಾಡಬಹುದು ಎನ್ನುತ್ತಾರೆ. ಇದರಿಂದ ರೈತರಿಗೆ ಒಳ್ಳೆಯ ಧಾರಣೆ ಸಿಕ್ಕಿದರೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಹ ಸಿಗಬಹುದು ಎನ್ನುತ್ತಾರೆ. ಹಾಲು ಅಣಬೆಯು 30 ರಿಂದ 35 ದಿನದಲ್ಲಿ 1 ಬಾರಿ, ನಂತರ 8 ರಿಂದ 10 ದಿನಗಳಲ್ಲಿ 2ನೇ ಬಾರಿ ಮತ್ತು ನಂತರ 8 ರಿಂದ 10ನೇ ದಿನದಲ್ಲಿ 4ನೇ ಬಾರಿ ಕಟಾವು ಮಾಡಬಹುದು ಎನ್ನುತ್ತಾರೆ. ಒಂದು ಚೀಲದಲ್ಲಿ 1 ರಿಂದ 1.5 ಕೆಜಿ ಅಣಬೆಯನ್ನು ಬೆಳೆಯಬಹುದು. ಬೆಂಗಳೂರು ಜಿಲ್ಲೆಯ ರಾಜಾಜಿನಗರದ ನಿವಾಸಿ ಹಾಗೂ ವ್ಯವಸ್ಥಾಪಕರಾದ ಗುರುಮೂರ್ತಿ ಅವರಿಂದ